ಕಳೆದ ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದೇ ರೀತಿ ಮಂಡ್ಯದ KHP ಕಾಲೋನಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ KHP ಕಾಲೋನಿ ಜಲಾವೃತ ಆಗಿದೆ. ಇದರಿಂದಾಗಿ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಪ್ರಮುಖವಾಗಿ ಒಂದು 2-3 ರಸ್ತೆಗಳು ಇದೇ ರೀತಿ ಜಲಾವೃತ ಆಗಿರೋದ್ರಿಂದ ಇಲ್ಲಿನ ನಿವಾಸಿಗಳು ಹೊರಗಡೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ತಮ್ಮ ಕೆಲಸಗಳಿಗೆ ಹೋಗಬೇಕು, ಜೊತೆಗೆ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬೇಕು. ಆದರೆ ಸಂಪೂರ್ಣವಾಗಿ ರಸ್ತೆಗಳು ಜಲಾವೃತ ಆಗಿರೋದ್ರಿಂದ ಮನೆಯಿಂದ ಹೊರಗಡೆಗೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಮಂಡಿಯುದ್ದ ನೀರಿದೆ. ಜೊತೆಗೆ ಇಲ್ಲೇ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ಶಾಲೆಗಳಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬಂದಾಗ ಇದೇ ರೀತಿ ನೀರು ತುಂಬಿಕೊಳ್ಳುವಂಥದ್ದು, ಇದೇ ರೀತಿ ಜಲಾವೃತ ಆಗ್ತದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೀರು ಬರೋದಕ್ಕೆ ಇಲ್ಲಿ ಪಕ್ಕದಲ್ಲಿ ನಾಲೆ ಇದೆ. ಮಳೆ ಬಂದಾಗ ನಾಲೆ ಮೈದುಂಬಿ ಹರಿಯುವಂಥದ್ದು, ಓವರ್ಫ್ಲೋ ಆಗಿ ನಾಲೆಯ ನೀರು ಈ ಬಡಾವಣೆಗೆ ನುಗ್ಗುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಬಡಾವಣೆಗೆ ನೀರು ಹೋಗ್ತಾ ಇದೆ ಅಂತ. ನಾಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಂದಂಥ ಸಂದರ್ಭದಲ್ಲಿ, ಮಳೆ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾಲೆಯ ನೀರು ಸಂಪೂರ್ಣವಾಗಿ ಬಡಾವಣೆಗೆ ಹೋಗುತ್ತೆ. ಕಳೆದ ರಾತ್ರಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಾ ಇತ್ತು. ಹಾಗಾಗಿ ಇಲ್ಲಿ ಏನು ಸಾಕಷ್ಟು ಪ್ರಮಾಣದ ನೀರು ಹೋಗಿರುವಂಥದ್ದು. ಅಂದರೆ ಈಗ ಮಳೆ ನಿಂತಿದೆ, ಹಾಗಾಗಿ ಬಡಾವಣೆಗೆ ಹೋಗುವಂಥ ನೀರು ಕಡಿಮೆ ಆಗಿದ್ರು ಕೂಡ ಇನ್ನೂ ಕೂಡ ನೀರು ಹೋಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿಲ್ವಾ ಏನು ಅಂತ? ನೋಡಿ, ಇಲ್ಲಿ ಈ ಸಮಸ್ಯೆ ಉದ್ಭವಿಸೋಕ್ಕೆ ಮುಖ್ಯವಾಗಿ ನೀರಾವರಿ ಇಲಾಖೆ ಇಂಜಿನಿಯರ್ಗಳ ದಿವ್ಯ ನಿರ್ಲಕ್ಷ್ಯ ಕಾರಣ. ಈಗ ಸಾಕಷ್ಟು ಬಾರಿ ಬಡಾವಣೆ ಜನತೆ ಈ ಸಮಸ್ಯೆನ ಅವ್ರ ಗಮನಕ್ಕೆ ತಂದಿದ್ದಾರೆ. ಆದ್ರೂ ಯಾವುದೇ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಕನಿಷ್ಠ ಒಂದಷ್ಟು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿನಲ್ಲಿ ವಿಫಲ ಆಗಿರೋದು ಈ ದೃಶ್ಯಾವಳಿಗಳಿಗೆ ಒಂದು ಪ್ರಮುಖ ಕಾರಣ. ಒಂದು ರೀತಿ ಜಲ ದಿಗ್ಬಂಧನ, KHP ಬಡಾವಣೆಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮನೆ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಮನೆ ಒಳಗಡೆ ನೀರು ಶೇಖರಣೆ ಆಗಿದೆ. ಹಾವುಗಳೆಲ್ಲ ಹೋಗ್ತಾ ಇದೆ. ಇಲ್ಲಿ ಪ್ರತಿಷ್ಠಿತ ಶಾಲೆ ಕೂಡ ಇದೆ, ಆ ಶಾಲೆಗೆ ಮಕ್ಕಳು ಹೋಗೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟವರು ದಯಮಾಡಿ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಪ್ರತಿ ವರ್ಷ ಆಗ್ತಾ ಇರೋ ಸಮಸ್ಯೆನ ಬಗೆಹರಿಸಿ ಬಡಾವಣೆ ಜನತೆಗೆ ಅನುಕೂಲ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಈಗ ಇಡೀ ರಾತ್ರಿ ಮಳೆ ಸುರಿದಿದೆ. ಇಡೀ ರಾತ್ರಿಯಿಂದನೂ ಒಂದೇ ಸಮ ಇದೇ ರೀತಿ ಬಡಾವಣೆ ಒಳಗಡೆ ನೀರು ನುಗ್ತಾ ಇದೆ. ಮನೆ ಒಳಗಡೆಗೂ ಕೂಡ ನೀರು ನುಗ್ತಾ ಇದೆ. ಒಂದು ಹಾಲು ತರೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ ಜನಗಳು. ಆ ರೀತಿ ನಿರ್ಮಾಣ ಆಗಿದೆ. ಮತ್ತು ಮಕ್ಕಳನ್ನ ಶಾಲೆಗಳಿಗೆ ಕಳ್ಸೋಕ್ಕೆ ಪೇರೆಂಟ್ಸ್ಗಳು ಪರದಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಒಂದು ರೀತಿ ಕಾಡಿನಲ್ಲೂ ಈ ಥರ ಸಮಸ್ಯೆ ಇಲ್ಲ, ಆ ಥರದ್ದೊಂದು ಸಮಸ್ಯೆ ಈ ಮಂಡ್ಯ ಹೃದಯ ಭಾಗದಲ್ಲಿ ಆಗಿರೋದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಸಂಬಂಧಪಟ್ಟ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಪರಿಗಣಿಸಿ ಸಂಬಂಧಪಟ್ಟದವ್ರಿಗೆ ಸೂಚಿಸಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಪದೇ ನಮಗೆ ಸಮಸ್ಯೆ ಆಗ್ತಾ ಇದೆ. ಶಾಶ್ವತವಾಗಿ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಾಲೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ಸುರಿದಂಥ ಮಳೆಯಿಂದಾಗಿ KHP ಕಾಲೋನಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಳೆದ ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದೇ ರೀತಿ ಮಂಡ್ಯದ KHP ಕಾಲೋನಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ KHP ಕಾಲೋನಿ ಜಲಾವೃತ ಆಗಿದೆ. ಇದರಿಂದಾಗಿ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಪ್ರಮುಖವಾಗಿ ಒಂದು 2-3 ರಸ್ತೆಗಳು ಇದೇ ರೀತಿ ಜಲಾವೃತ ಆಗಿರೋದ್ರಿಂದ ಇಲ್ಲಿನ ನಿವಾಸಿಗಳು ಹೊರಗಡೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ತಮ್ಮ ಕೆಲಸಗಳಿಗೆ ಹೋಗಬೇಕು, ಜೊತೆಗೆ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬೇಕು. ಆದರೆ ಸಂಪೂರ್ಣವಾಗಿ ರಸ್ತೆಗಳು ಜಲಾವೃತ ಆಗಿರೋದ್ರಿಂದ ಮನೆಯಿಂದ ಹೊರಗಡೆಗೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಮಂಡಿಯುದ್ದ ನೀರಿದೆ. ಜೊತೆಗೆ ಇಲ್ಲೇ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ಶಾಲೆಗಳಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬಂದಾಗ ಇದೇ ರೀತಿ ನೀರು ತುಂಬಿಕೊಳ್ಳುವಂಥದ್ದು, ಇದೇ ರೀತಿ ಜಲಾವೃತ ಆಗ್ತದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೀರು ಬರೋದಕ್ಕೆ ಇಲ್ಲಿ ಪಕ್ಕದಲ್ಲಿ ನಾಲೆ ಇದೆ. ಮಳೆ ಬಂದಾಗ ನಾಲೆ ಮೈದುಂಬಿ ಹರಿಯುವಂಥದ್ದು, ಓವರ್ಫ್ಲೋ ಆಗಿ ನಾಲೆಯ ನೀರು
ಈ ಬಡಾವಣೆಗೆ ನುಗ್ಗುವಂಥದ್ದು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಬಡಾವಣೆಗೆ ನೀರು ಹೋಗ್ತಾ ಇದೆ ಅಂತ. ನಾಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಂದಂಥ ಸಂದರ್ಭದಲ್ಲಿ, ಮಳೆ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾಲೆಯ ನೀರು ಸಂಪೂರ್ಣವಾಗಿ ಬಡಾವಣೆಗೆ ಹೋಗುತ್ತೆ. ಕಳೆದ ರಾತ್ರಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಾ ಇತ್ತು. ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ ನೀರು ಹೋಗಿರುವಂಥದ್ದು. ಅಂದರೆ ಈಗ ಮಳೆ ನಿಂತಿದೆ, ಹಾಗಾಗಿ ಬಡಾವಣೆಗೆ ಹೋಗುವಂಥ ನೀರು ಕಡಿಮೆ ಆಗಿದ್ರು ಕೂಡ ಇನ್ನೂ ಕೂಡ ನೀರು ಹೋಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿಲ್ವಾ ಏನು ಅಂತ? ನೋಡಿ, ಇಲ್ಲಿ ಈ ಸಮಸ್ಯೆ ಉದ್ಭವಿಸೋಕ್ಕೆ ಮುಖ್ಯವಾಗಿ ನೀರಾವರಿ ಇಲಾಖೆ ಇಂಜಿನಿಯರ್ಗಳ ದಿವ್ಯ ನಿರ್ಲಕ್ಷ್ಯ ಕಾರಣ. ಈಗ ಸಾಕಷ್ಟು ಬಾರಿ ಬಡಾವಣೆ ಜನತೆ ಈ ಸಮಸ್ಯೆನ ಅವ್ರ ಗಮನಕ್ಕೆ ತಂದಿದ್ದಾರೆ. ಆದ್ರೂ ಯಾವುದೇ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಕನಿಷ್ಠ ಒಂದಷ್ಟು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿನಲ್ಲಿ ವಿಫಲ ಆಗಿರೋದು ಈ ದೃಶ್ಯಾವಳಿಗಳಿಗೆ ಒಂದು ಪ್ರಮುಖ ಕಾರಣ. ಒಂದು ರೀತಿ ಜಲ ದಿಗ್ಬಂಧನ, KHP ಬಡಾವಣೆಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮನೆ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಮನೆ ಒಳಗಡೆ ನೀರು ಶೇಖರಣೆ ಆಗಿದೆ, ಹಾವುಗಳೆಲ್ಲ ಹೋಗ್ತಾ ಇದೆ. ಇಲ್ಲಿ ಪ್ರತಿಷ್ಠಿತ ಶಾಲೆ ಕೂಡ ಇದೆ, ಆ ಶಾಲೆಗೆ ಮಕ್ಕಳು ಹೋಗೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟವರು ದಯಮಾಡಿ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಪ್ರತಿ ವರ್ಷ ಆಗ್ತಾ ಇರೋ ಸಮಸ್ಯೆನ ಬಗೆಹರಿಸಿ ಬಡಾವಣೆ ಜನತೆಗೆ ಅನುಕೂಲ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಈಗ ಇಡೀ ರಾತ್ರಿ ಮಳೆ ಸುರಿದಿದೆ. ಇಡೀ ರಾತ್ರಿಯಿಂದನೂ ಒಂದೇ ಇದೇ ರೀತಿ ಬಡಾವಣೆ ಒಳಗಡೆ ನೀರು ನುಗ್ತಾ ಇದೆ. ಮನೆ ಒಳಗಡೆಗೂ ಕೂಡ ನೀರು ನುಗ್ತಾ ಇದೆ. ಒಂದು ಹಾಲು ತರೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ ಜನಗಳು, ಆ ರೀತಿ ನಿರ್ಮಾಣ ಆಗಿದೆ. ಮತ್ತು ಮಕ್ಕಳನ್ನ ಶಾಲೆಗಳಿಗೆ ಕಳ್ಸೋಕ್ಕೆ ಪೇರೆಂಟ್ಸ್ಗಳು ಪರದಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಒಂದು ರೀತಿ ಕಾಡಿನಲ್ಲೂ ಈ ಥರ ಸಮಸ್ಯೆ ಇಲ್ಲ, ಆ ಥರದ್ದೊಂದು ಸಮಸ್ಯೆ ಈ ಮಂಡ್ಯ ಹೃದಯ ಭಾಗದಲ್ಲಿ ಆಗಿರೋದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಸಂಬಂಧಪಟ್ಟ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಪರಿಗಣಿಸಿ ಸಂಬಂಧಪಟ್ಟದವ್ರಿಗೆ ಸೂಚಿಸಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಪದೇ ಪದೇ ನಮಗೆ ಸಮಸ್ಯೆ ಆಗ್ತಾ ಇದೆ. ಶಾಶ್ವತವಾಗಿ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಾಲೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ಸುರಿದಂಥ ಮಳೆಯಿಂದಾಗಿ KHP ಕಾಲೋನಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಳೆದ ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆಯ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದೇ ರೀತಿ ಮಂಡ್ಯದ KHP ಕಾಲೋನಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಕಳೆದ ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ KHP ಕಾಲೋನಿ ಜಲಾವೃತ ಆಗಿದೆ. ಇದರಿಂದಾಗಿ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಪ್ರಮುಖವಾಗಿ ಒಂದು 2-3 ರಸ್ತೆಗಳು ಇದೇ ರೀತಿ ಜಲಾವೃತ ಆಗಿರೋದ್ರಿಂದ ಇಲ್ಲಿನ ನಿವಾಸಿಗಳು ಹೊರಗಡೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ತಮ್ಮ ಕೆಲಸಗಳಿಗೆ ಹೋಗಬೇಕು, ಜೊತೆಗೆ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬೇಕು. ಆದರೆ ಸಂಪೂರ್ಣವಾಗಿ ರಸ್ತೆಗಳು ಜಲಾವೃತ ಆಗಿರೋದ್ರಿಂದ ಮನೆಯಿಂದ ಹೊರಗಡೆಗೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಮಂಡಿಯುದ್ದ ನೀರಿದೆ. ಜೊತೆಗೆ ಇಲ್ಲೇ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ಶಾಲೆಗಳಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬಂದಾಗ ಇದೇ ರೀತಿ ನೀರು ತುಂಬಿಕೊಳ್ಳುವಂಥದ್ದು, ಇದೇ ರೀತಿ ಜಲಾವೃತ ಆಗ್ತದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೀರು ಬರೋದಕ್ಕೆ ಇಲ್ಲಿ ಪಕ್ಕದಲ್ಲಿ ನಾಲೆ ಇದೆ. ಮಳೆ ಬಂದಾಗ ನಾಲೆ ಮೈದುಂಬಿ ಹರಿಯುವಂಥದ್ದು, ಓವರ್ಫ್ಲೋ ಆಗಿ ನಾಲೆಯ ನೀರು ಈ ಬಡಾವಣೆಗೆ ನುಗ್ಗುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಬಡಾವಣೆಗೆ ನೀರು ಹೋಗ್ತಾ ಇದೆ ಅಂತ. ನಾಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಂದಂಥ ಸಂದರ್ಭದಲ್ಲಿ, ಮಳೆ ನೀರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾಲೆಯ ನೀರು ಸಂಪೂರ್ಣವಾಗಿ ಬಡಾವಣೆಗೆ ಹೋಗುತ್ತೆ. ಕಳೆದ ರಾತ್ರಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಹೋಗ್ತಾ ಇತ್ತು. ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ ನೀರು ಹೋಗಿರುವಂಥದ್ದು. ಅಂದರೆ ಈಗ ಮಳೆ ನಿಂತಿದೆ, ಹಾಗಾಗಿ ಬಡಾವಣೆಗೆ ಹೋಗುವಂಥ ನೀರು ಕಡಿಮೆ ಆಗಿದ್ರು ಕೂಡ ಇನ್ನೂ ಕೂಡ ನೀರು ಹೋಗ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅಥವಾ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿಲ್ವಾ ಏನು ಅಂತ? ನೋಡಿ, ಇಲ್ಲಿ ಈ ಸಮಸ್ಯೆ ಉದ್ಭವಿಸೋಕ್ಕೆ ಮುಖ್ಯವಾಗಿ ನೀರಾವರಿ ಇಲಾಖೆ ಇಂಜಿನಿಯರ್ಗಳ ದಿವ್ಯ ನಿರ್ಲಕ್ಷ್ಯ ಕಾರಣ. ಈಗ ಸಾಕಷ್ಟು ಬಾರಿ ಬಡಾವಣೆ ಜನತೆ ಈ ಸಮಸ್ಯೆನ ಅವ್ರ ಗಮನಕ್ಕೆ ತಂದಿದ್ದಾರೆ. ಆದ್ರೂ ಯಾವುದೇ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಕನಿಷ್ಠ ಒಂದಷ್ಟು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿನಲ್ಲಿ ವಿಫಲ ಆಗಿರೋದು ಈ ದೃಶ್ಯಾವಳಿಗಳಿಗೆ ಒಂದು ಪ್ರಮುಖ ಕಾರಣ. ಒಂದು ರೀತಿ ಜಲ ದಿಗ್ಬಂಧನ, KHP ಬಡಾವಣೆಗೆ
ಜಲ ದಿಗ್ಬಂಧನ ಉಂಟಾಗಿದೆ. ಮನೆ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಮನೆ ಒಳಗಡೆ ನೀರು ಶೇಖರಣೆ ಆಗಿದೆ, ಹಾವುಗಳೆಲ್ಲ ಹೋಗ್ತಾ ಇದೆ. ಇಲ್ಲಿ ಪ್ರತಿಷ್ಠಿತ ಶಾಲೆ ಕೂಡ ಇದೆ, ಆ ಶಾಲೆಗೆ ಮಕ್ಕಳು ಹೋಗೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟವರು ದಯಮಾಡಿ ಇಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಪ್ರತಿ ವರ್ಷ ಆಗ್ತಾ ಇರೋ ಸಮಸ್ಯೆನ ಬಗೆಹರಿಸಿ ಬಡಾವಣೆ ಜನತೆಗೆ ಅನುಕೂಲ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಈಗ ಇಡೀ ರಾತ್ರಿ ಮಳೆ ಸುರಿದಿದೆ, ಇಡೀ ರಾತ್ರಿಯಿಂದನೂ ಒಂದೇ ಸಮ ಇದೇ ರೀತಿ ಬಡಾವಣೆ ಒಳಗಡೆ ನೀರು ನುಗ್ತಾ ಇದೆ, ಮನೆ ಒಳಗಡೆಗೂ ಕೂಡ ನೀರು ನುಗ್ತಾ ಇದೆ. ಒಂದು ಹಾಲು ತರೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ ಜನಗಳು, ಆ ರೀತಿ ನಿರ್ಮಾಣ ಆಗಿದೆ. ಮತ್ತು ಮಕ್ಕಳನ್ನ ಶಾಲೆಗಳಿಗೆ ಕಳ್ಸೋಕ್ಕೆ ಪೇರೆಂಟ್ಸ್ಗಳು ಪರದಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಒಂದು ರೀತಿ ಕಾಡಿನಲ್ಲೂ ಈ ಥರ ಸಮಸ್ಯೆ ಇಲ್ಲ, ಆ ಥರದ್ದೊಂದು ಸಮಸ್ಯೆ ಈ ಮಂಡ್ಯ ಹೃದಯ ಭಾಗದಲ್ಲಿ ಆಗಿರೋದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಸಂಬಂಧಪಟ್ಟ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಪರಿಗಣಿಸಿ ಸಂಬಂಧಪಟ್ಟದವ್ರಿಗೆ ಸೂಚಿಸಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಪದೇ ಪದೇ ನಮಗೆ ಸಮಸ್ಯೆ ಆಗ್ತಾ ಇದೆ. ಶಾಶ್ವತವಾಗಿ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಾಲೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ ರಾತ್ರಿ ಸುರಿದಂಥ ಮಳೆಯಿಂದಾಗಿ KHB ಕಾಲೋನಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.